ಸಹಕರಿಸಿಕೊಳ್ಳಬೇಕು, ಹೊಂದಾಣಿಕೆ ಮಾಡಿಕೊಳ್ಳಬೇಕು, ಔದಾರ್ಯವನ್ನು ಮೆರೀಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿ. ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ತನ್ನ ಬಿಡುವಿರದ ಕಾರ್ಯ ಇವತ್ತಿನ ಈ ಬಸ್ಸು ತಂಗುದಾಣ ವಿದ್ಯುಕ್ತವಾಗಿ ಶಾಸಕ ಬಸ್ಸು ತಂಗುದಾಣದ ಈ ಸಭಾ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿರುವಂಥ ಮಾಜಿ ಶಾಸಕರಾದಂತಹ ಸಂಜೀವ ಮಠಂದರಾವ್ ಅವರೇ, ಆಶೀರ್ವಚನ ಮಾಡಲಿಕ್ಕಿರುವಂಥ ಫಾದರ್ ಜೆರಲ್ಡ್ ಡಿಸೋಜ ಅವರೇ, ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸುಜಾತ ರೈಗಳೇ, ಮುಖ್ಯ ಅತಿಥಿಗಳಾಗಿ ಇರುವಂಥ ನನ್ನ ಆತ್ಮೀಯರಾಗಿರುವಂಥ ಶ್ಯಾಮ್ ಸುದರ್ಶನ್ ಅವರೇ, ಅಮೀರ್ ಜಾನ್ ಅವರೇ, ರತ್ನಾಕರ್ ನಾಯಕರೇ, ಪುತ್ತೂರಿನ ಸಬ್ ಇನ್ಸ್ಪೆಕ್ಟರ್ ಅಂತ ಅವಿನಾಶ್ ಗೌಡ್ರೆ, ಜಯಪ್ರಕಾಶ್ ಬದ್ನಾರ್ರೆ, ಈ ಬಸ್ ತಂಗುದಾಣದ ರೂವಾರಿಯಾದಂಥ ಡಾಕ್ಟರ್ ಸುಪ್ರೀತ್ ಅವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಎದುರುಗಡೆ ಇರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಡಾಕ್ಟರ್ ಸುಪ್ರೀತ್ ಅವರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಉದ್ಯೋಗವನ್ನು ಆರಂಭ ಮಾಡಿದಾಗ ಎಲ್ಲರೂ ಅವ್ರ ಉದ್ಯೋಗದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಆ ಉದ್ಯೋಗದ ಜೊತೆಗೆ ಒಂದು ಸಮಾಜಕ್ಕೆ ತನ್ನ ಕಿರು ಸೇವೆಯನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಇವತ್ತು ಅವರ ಆಯುರ್ವೇದ ಆಯುರ್ಗ್ರಾಮ ಏನಿದೆ, ಬರೀ ನಮ್ಮ ಉಪ್ಪಿನಂಗಡಿ ಪುತ್ತೂರಿನವರಿಗೆ ಸ್ವಲ್ಪ ಗೊತ್ತಿರೋದು ಕಡಿಮೆ. ನಾವು ಬೇರೆ ಕಡೆಗೆ ಹೋದಾಗ, ಬೆಂಗಳೂರಲ್ಲಿ, ಮೈಸೂರಲ್ಲಿ, ಇಲ್ಲ ಬೇರೆ ರಾಜ್ಯಗಳಿಗೆ ಹೋಗುವಾಗ ಒಬ್ಬರು ನನ್ನ ಹತ್ರ ಕೇಳ್ತಾರೆ, ನಿಮ್ಮ ಹತ್ರ ಅಲ್ಲಿ ಭಾರಿ ಫೇಮಸ್ ಆಯುರ್ವೇದ ಹಾಸ್ಪಿಟಲ್ ಇದೆ ಅಂತ ಹೇಳಿದ್ರು. ನಾನೊಂದು 10 ಸಲ ಅದು ನಿಮ್ಮ ಮನೆ ಹತ್ತಿರ, ನಮ್ಮ ಮನೆಯಿಂದ ಮುಂದೆ ಹೋದಿಗೆ ಅಂತ ಹೇಳಿದ್ರು. ನಾನು ಎಲ್ಲಿ ಅಂತ ಹುಡುಕ್ತಾ ಇದ್ದೆ ತುಂಬ ದಿವಸ, ಇದು ಎಲ್ಲಿದೆ ಅಂತ. ಮತ್ತೆ ನೋಡಿದ್ರೆ ನನ್ನ ಮೈಸೂರಿನವನು ಫೋನ್ ಮಾಡಿ ಹೇಳಿದ್ದಾರೆ, ಕೊಂಚ ಭಾರಿ ಫೇಮಸ್ ಡಾಕ್ಟರ್ ಉಳ್ಳೇರು ಮಾರೆ ಆಯುರ್ವೇದಿಕ್ ಅಂತ, ಭಾರಿ ದೊಡ್ಡ ಒಂದು ಭಾರಿ ಆಯುರ್ವೇದಿಕ್ ಒಳ್ಳೆಯ ಸಂಸ್ಥೆ ಇದೆ ಅಂತ ನನ್ನ ಹತ್ರ ಹೇಳಿದ್ರು. ಯಾಕಂದ್ರೆ ಇದನ್ನು ಉಲ್ಲೇಖ ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾವು ಭಾರಿ ಲೈಟ್ ಆಗಿ ತಗೊಳ್ತೇವೆ ಯಾವುದೇ ಉದ್ಯಮಗಳು ಬಂದರೆ. ಆದರೆ ಡಾಕ್ಟರ್ ಇದನ್ನು ಇಡೀ ರಾಜ್ಯ ಅಲ್ಲ, ಹೊರ ರಾಜ್ಯಗಳಿಗೂ ಕೂಡ ಇದರ ಸೇವೆಯನ್ನು ಪರಿಚಯ ಮಾಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಈಗ ಪ್ರಾಸ್ತಾವಿಕ ಮಾತನಾಡುವಾಗಲೂ ಸುಮಾರು 18 ದೇಶದಿಂದ ಕೂಡ ಇಲ್ಲಿಗೆ ಗ್ರಾಹಕರು ಆ ಸೇವೆಯನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಹೆಮ್ಮೆ ಪಡಬೇಕಂತ. ನೀವಲ್ಲ, ನಾವು ಹೆಮ್ಮೆ ಪಡ್ತೇವೆ. ಇದಕ್ಕೆ ನಾವು ಹೆಮ್ಮೆ ಪಡುವಂಥ ಒಂದು ಉದ್ಯಮವನ್ನು ನಡೆಸ್ತದೆ. ದೊಡ್ಡದಾಗಿ ಬೆಳೀಲಿ. ಇನ್ನಷ್ಟು ಉದ್ಯಮಗಳು ನೀವು ಆಯುರ್ವೇದದಲ್ಲಿ ಹೆಚ್ಚಿನ ಸೇವೆಯನ್ನು ಕೊಡ್ತೀರಾ. ಇವತ್ತು ಧರ್ಮಸ್ಥಳಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಈ ಆಯುರ್ವೇದಿಕ್ ಬಾಡಿ ಮಸಾಜ್ ಬೇರೆ ಬೇರೆ ತಗೊಳ್ಳಿಕ್ಕೆ, ಒಂದು ವಾರ ಇರ್ತಾರೆ. ಇಲ್ಲಿ ದೊಡ್ಡ ಒಂದು 500-600 ಜನ ಬಂದರೆ ಇಲ್ಲಿಯ ಜನರಿಗೂ ಕೂಡ ಪ್ರವಾಸೋದ್ಯಮ, ಅದರ ಜೊತೆಗೆ ಹೋಟೆಲಿಗೆ, ಇಲ್ಲಂತಂದರೆ ಟ್ಯಾಕ್ಸಿ ಅವರಿಗೆ, ರಿಕ್ಷಾದವರಿಗೆ, ಇವರೆಲ್ಲ ಒಂದು ವ್ಯಾಪಾರದ ಕೂಡ ಅನುಕೂಲವಾಗಿ ಆಗ್ತದೆ. ಅದು ನಡೀಲಿ, ಒಳ್ಳೆಯದಾಗಲಿ. ಇವತ್ತು ಒಳ್ಳೆಯ ರೀತಿಯ, ನಾನು ಮೊನ್ನೆ ಹೋಗುವಾಗ ಇಲ್ಲಿ ಕಟ್ಟಡ ಆಗ್ತಾ ಇತ್ತು. ಇದನ್ನೊಂದು ಆಯುರ್ವೇದಿಕ್ ನೋಡುವಾಗಲೇ ನನಗೆ ನಿಮ್ಮ ಈ ಬಳ್ಳಿ ಆಯುರ್ಗೂ ಈ ಬಸ್ ಸ್ಟ್ಯಾಂಡಿಗೆ ಒಂದು ಸಂಬಂಧ ಇದೆ. ನೋಡುವಾಗಲೇ ಒಮ್ಮೆ ತಲೆ ಎತ್ತಿ ನೋಡುವಂತ ಆಗ್ತದೆ. ನಾನು ಮೊನ್ನೆ ಇಲ್ಲಿ ಹೋಗುವಾಗ ನೋಡಿದ್ವಿ, ರೋಡ್ ಸೈಡಲ್ಲಿ ಯಾರು ಕಟ್ತಾರೆ ಮಾರ್ರೆ, ನನಗೆ ಬಸ್ ಸ್ಟ್ಯಾಂಡ್ ಅಂತ ಗೊತ್ತಿರಲಿಲ್ಲ. ಮನೆ ಆದರೆ ಅದನ್ನು ತೆಗಿಲಿಕ್ಕೆ ಹೇಳಿ, ಯಾಕಂದ್ರೆ ರೋಡ್ ಮರ್ಜಿನಲ್ಲಿ ಇದೆ, ಇದು ಭಾರಿ ತೊಂದರೆ, ಪಾಪ ದುಡ್ಡು ಖರ್ಚು ಮಾಡಿ ಈಗ ಕಟ್ಟುದು ಬೇಡ ಅಂತ ಹೇಳ್ಕೊಂಡು ಹೋದೆ. ಆನಂತರ 1 ವಾರದ ನಂತರ ಇವರು ಉದ್ಘಾಟನೆ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರು. ಒಳ್ಳೆಯ ಕಾನ್ಸೆಪ್ಟ್, ಬಡವರಿಗೆ ಎಲ್ರಿಗೂ ನೆರಳು ಕೊಟ್ಟಾಗ ಆಗ್ತದೆ, ಮಳೆಗೆ ಆಶ್ರಯ ಕೊಟ್ಟಾಗ್ತದೆ,